ಬಾಗಲಕೋಟೆ ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ. ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿ ತಡೆದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯಲಾಗಿದೆ. ಭಾರತೀಯ ಕಿಸಾನ್ ಸಂಘ, ಕಬ್ಬು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಹೆದ್ದಾರಿಯಲ್ಲಿ ಕೂತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ರೈತರು. ಕಬ್ಬಿಗೆ ಬೆಲೆ ನಿಗದಿ ಮಾಡಲೇಬೇಕು ಅಂತ ರೈತರಿಂದ ಆಗ್ರಹಿಸಲಾಗಿದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರಗೊಂಡಿದೆ. ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿ ತಡೆದು ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿರೋದು. ಬಾಗಲಕೋಟೆ ತಾಲೂಕಿನ ಗದ್ದನಕೇರಿ ಕ್ರಾಸ್ನಲ್ಲಿ ನಡೆದಿರೋ ಪ್ರತಿಭಟನೆಯ ದೃಶ್ಯಗಳಿವೆ. ಭಾರತೀಯ ಕಿಸಾನ್ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದಿಂದ ಹೆದ್ದಾರಿಯಲ್ಲಿ ಕೂತು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಕಬ್ಬಿಗೆ ಬೆಲೆ ನಿಗದಿ ಮಾಡಲೇಬೇಕು ಅಂತ ರೈತರು ಪಟ್ಟು ಹಿಡಿದಿರೋದು. ಬಾಗಲಕೋಟೆಯ ಗದ್ದನಕೇರಿ ಕ್ರಾಸ್ನಲ್ಲಿ ನಡೆದಿರೋ ಪ್ರೊಟೆಸ್ಟ್ ಇದು. ಒಂದು ವರ್ಷ ಅಲ್ಲ, 2 ವರ್ಷ ಅಲ್ಲ, ಪ್ರತಿ ವರ್ಷ ಇದನ್ನು ನಾವು ಬೀದಿಗೆ ಬೀಳಬೇಕಲ್ಲ. ನಾವು ಇವ್ರು ಯಾಕೆ ನಮ್ಮ ಬಗ್ಗೆ ಕಾಳಜಿ ಮಾಡೋಂಗಿಲ್ಲ? ಸರ್ಕಾರ ಯಾಕೆ ಭಾಗವಹಿಸಂಗಿಲ್ಲ? ನಮ್ಮನ್ನು ಕರಿಬೇಕು, ಫ್ಯಾಕ್ಟ್ರಿ ಅವ್ರನ್ನ ಕರಿಬೇಕು. ಕರೆದು ಮಧ್ಯಸ್ಥಿತರೊಳಗೆ ಒಬ್ಬ ಮುಖ್ಯಮಂತ್ರಿ ಏನು ಹೇಳಿದ್ರೆ ಸಮಿತಿಗೆ 5 ನಿಮಿಷನೇ ಮುಗಿತೈತಿ. ರೈತರ ಸಮಸ್ಯೆ ಯಾಕೆ ಬಗೆಹರಿಸಂಗಿಲ್ಲ? ಇವರು ಹೇಳೋದು ರೈತ ದೇಶದ ಮಾಲೀಕ ಅಂತ 3 ಮಂದಿ ಹೇಳ್ತಾರೆ. 3 ಮಂದಿ ಕೂಡ ರೈತರನ್ನ ತೊಳಿತಾರೆ. ಶುಗರ್ ಫ್ಯಾಕ್ಟ್ರಿ ಅವ್ರನ್ನ ಯಾಕೆ ಎತ್ತಿ ಹಿಡ್ತಾರೆ ಇವರು? ಶುಗರ್ ಫ್ಯಾಕ್ಟ್ರಿ ಅವ್ರದ್ದೇ, MLA ಅವ್ರದ್ದೇ, ಸರ್ಕಾರ ಅವರ, ಆಡಳಿತ ಪಕ್ಷ ಅವ್ರದ್ದೇ ಪೆಟ್ರೋಲ್ ಬಂಕು ಅವ್ರದ್ದೇ ಸಂಸ್ಥೆ. ನಾವೆಲ್ಲ ಜಗತ್ತಕ್ಕೆ ಅನ್ನ ಬೆಳೀತು, ರಾತ್ರಿ ಹಗಲಿ ಮಳೆ ಎಲ್ಲ ಕಾಸ್ಟ್ ಬಿಸಿಲು ಅನ್ನಂಗಿಲ್ಲ. ಅಷ್ಟೆಲ್ಲ ದುಡ್ದು ಅನ್ನ ತಂದು ನಿಮಗೆಲ್ಲರಿಗೆ ಹಾಕ್ತೀವಲ್ಲ. ನಮ್ಮ ಬಗ್ಗೆ ನಿಮ್ಮದು ಏನು ಕಾಳಜಿ? ರೈತರ ಬಗ್ಗೆ ದೊಡ್ಡ ಲೈನ್ ಹಾಕ್ತೀರಿ, ಆದ್ರೆ ನಮ್ಮ ಬಗ್ಗೆ ಯಾಕೆ ಅರಿವಿಲ್ಲ ನಿಮಗೆ? ಸಿದ್ದರಾಮಯ್ಯ ಸಾಹೇಬ್ರೇ, ಮೋದಿ ಅವರೇ, ರೈತರ ಬಗ್ಗೆ ಕಾಳಜಿ ಇಲ್ಲ. ರೈತರ ಬಗ್ಗೆ ಒಂದು ದಿವಸ ಮಾತಾಡ್ತೀರಿ ನೀವು. ಇಷ್ಟೆಲ್ಲ ನಾವು ಯಾಕೆ ಬೀದಿಗೆ ಬೀಳ್ಬೇಕು? ಇಷ್ಟೆಲ್ಲ ಸಕ್ರೆ ಬೆಳಿತೀವಿ, ಅಕ್ಕಿ ಬೆಳಿತೀವಿ, ಜೋಳ ಕೊಡ್ತೀವಿ, ಹೈನ ಹಾಲು ಹಣ್ಣು ಹಂಪಲ ಎಲ್ಲ ನಿಮ್ಗೆ ಕೊಡ್ತೀವಿ. ನಾವು ತಿನ್ನೋದು ಸುಮಾರು ತಿಂದು ಬದುಕ್ತೀವಿ. ಮಳೆ ಬಿಸಿಲು ಗಾಳಿ ಎಲ್ಲ ಬೆವರು ಸುರಿಸ್ಕೊಂಡು ನಾವು ಮಾಡಿದ್ರೆ ಇವತ್ತು ಹೋದ ತಿಂಗಳದಾಗ 2,500 ರೂಪಾಯಿ ಗೊಂಜಾಳ ಮಾರೈತಿ. ಇವತ್ತಿನ ಮಿತಿಗೆ 1,800 ರೂಪಾಯಿ ತೊಗೊಳೋರು ದಿಕ್ಕಿಲ್ಲ ಸರ್. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಇವತ್ತು ನಮ್ಮೇನು ಉತ್ತರ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರತೆಗೊಳ್ಳಬೇಕಾದ ಕಾರಣ ಏನಂದ್ರೆ, ಇವತ್ತು ಕಬ್ಬು ಬೆಳೆದವರಿಗೆ ಏನು ಲಾಭ ಇಲ್ಲ. ಇವತ್ತು ಸಾಲಕ್ಕೆ ಗುರಿಯಾಗಿಬಿಟ್ಟಿವಿ. ಹಾಗಾಗಿ ಈ ಸಾಲಕ್ಕೆ ನಮ್ಗೆ ಸಾಲದಾಗ ಇವತ್ತು ಕನಿಷ್ಠ ಖರ್ಚರ ಬರಲ್ಲ ಅಂತೇಳಿ 3,500 ರೂಪಾಯಿ ಕೊಡೋಂಥ ಬೇಡಿಕೆ ಇದೆ. ಈ ಬೇಡಿಕೆಗಾಗಿ ನಾವು ಹಲವಾರು ಸಲ ಈಗ ಶುಗರ್ ಕಮಿಷನರ್ ಹತ್ರ ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿದ್ವಿ, MD ಅವ್ರಿಗೆ ಹೇಳಿದ್ವಿ, ಎಲ್ಲರಿಗೆ ಹೇಳಿದ್ವಿ. ಇವತ್ತು ಆದರೂ ಅವ್ರು ಇವತ್ತು ಏನು ಮಾಡ್ಯಾರ, ಅದ್ರ ಬಗ್ಗೆ ಗಮನ ಹರಿಲಾರ ಸಂಬಂಧ ಇವತ್ತು ಬೀದಿಯಲ್ಲಿ ಕುಂತೀವಿ. ಬಟ್ ಗುರುಲಾಪುರದಲ್ಲಿ, ಬೆಳಗಾವಿ ಜಿಲ್ಲೆ ಗುರುಲಾಪುರದಲ್ಲಿ ಪ್ರಾರಂಭ ಆಯಿತು ಹೋರಾಟ. ಇಲ್ಲಿ ಅವತ್ತು ಅವರು 8 ದಿನಗಳಿಂದ ಕುಂತರು ಕೂಡ ಇವತ್ತು ಏನಾಗಿಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು, ಕೃಷಿ ಮಂತ್ರಿಗಳು ನಿನ್ನೆ ಬಂದು ಹೋದರು, ಮೊನ್ನೆ SK ಪಾಟೀಲ್ ಬಂದು ಹೋದರು. ಬರೀ ಆಶ್ವಾಸನೆ ಕೂಡ ಗಜ್ಜಾರ. ಇವತ್ತು ಮುಖ್ಯಮಂತ್ರಿಗಳು ಎಂದೋ ಆಗಬೇಕಾಗಿತ್ತು ಕೆಲಸ. ಇದನ್ನು ಏನು ಸಭೆ ಕರಿತೀವಿ ಅಂತ ಹೇಳಿದಾರಲ್ಲ, ಈ ಸಭೆ ನೆಂದೋ ಕರೆದು ರೈತರು ಸಂತ ಕೆಲಸ ಮಾಡೋಕ್ಕಾಗಿತ್ತು. ಆದರೆ ಇವತ್ತು ರೈತರು ಕಬ್ಬು ಬೆಳೆದ ಕಾಸಿ ಇವತ್ತು ತಾಲೆ ಕಬ್ಬು ಕಟಾಯಿ ಬಂದು ಒಂದು 5 ದಿವಸ ಮೇಲ್ಪಟ್ಟಾಯಿತು. ಈಗ ಈ ಕೆಲಸ ಮಾಡೋಕ್ಕಾಚಾರ. ಇವತ್ತು ಕಬ್ಬು ಏನಾಗುತ್ತೆ, ನಾಳೆ ತೂಕ ಕಡಿಮೆ ಆಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ, ನಿನ್ನೆ ರಾತ್ರಿ ಇಲ್ಲ ನಾವು ಪ್ರಧಾನಮಂತ್ರಿಗಳು ಪತ್ರ ಬರೀತೀವಿ ಅಂತಾರೆ. ಪತ್ರ ಬರೆದು ಬೇಡ, ಇವತ್ತೇನು 11 ಗಂಟೆ ಸಭೆ ಕರೆದಿರಿ, ಆ ಸಭೆ ಒಳಗೆ ರೈತರ ಪರವಾಗಿ ನಿರ್ಣಯವಂತ ತಗರ್ರಿ. ಶುಗರ್ ನಾವೀಗ ಬಾಗಲಕೋಟೆ ಜಿಲ್ಲೆಯ ಕಮತಿ ಕ್ರಾಸ್ನಲ್ಲಿದ್ದೇವೆ. ಇಲ್ಲಿ ಯಾವ ರೀತಿಯಾದಂಥ ಪ್ರತಿಭಟನೆ ನಡೀತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ. ಬಹುತೇಕವಾಗಿ ಬೆಳಗಿನಿಂದಲೇ ಅಂತಂದರೆ ಸಾಕಷ್ಟು ಜನ ರೈತರು ಏನಂತಂದರೆ ಬೀದಿಗಿಳಿದು ಏನಂತಂದರೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಮತ್ತು ಅದರ ಜೊತೆಗೆ ಏನಂತಂದರೆ ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಯನ್ನು ಕೂಡ ಬಂದ್ ಮಾಡುವುದರ ಮೂಲಕ ಸಂಪೂರ್ಣವಾಗಿ ಏನಂತಂದರೆ ರಸ್ತೆ ತಡೆ ನಡೆಸಿ ಇವತ್ತಿನ ದಿವಸ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಇವತ್ತಿನ ದಿವಸ CM ಅವರು ಸಭೆಯನ್ನು ನಡೆಸಿದ್ದು ಒಂದು ಭಾಗವಾದರೆ, ಶತಾಯಗತಾಯ ತಮಗೆ ಬೆಂಬಲ ಬೆಲೆ ಸಿಗಬೇಕು ಮತ್ತು ಬಾಕಿ ಬಿಲ್ಲು ಕೂಡ ಸಂಪೂರ್ಣವಾಗಿ ಬರಬೇಕು ಅನ್ನುವಂಥ ಕಾರಣದಿಂದ ಇವತ್ತಿನ ದಿವಸ ರೈತರು ಏನಂತಂದರೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಬೆಳಗಿನ 5:30ಯಿಂದ 6 ಗಂಟೆಯಿಂದ ಸುಮಾರಿಂದ ಶುರುವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಈಗಲೂ ಕೂಡ ಏನಂತಂದ್ರೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಬಹುತೇಕವಾಗಿ ಇಲ್ಲಿ ಬಂದಿರತಕ್ಕಂಥ ಶಾಲಾ ವಿದ್ಯಾರ್ಥಿಗಳು ಕೂಡ ಏನಂತಂದರೆ ಅದಕ್ಕೆ ಏನಂತಾರೆ ಬೆಂಬಲವನ್ನು ನೀಡುವುದರ ಮೂಲಕ ಇವತ್ತಿನ ದಿವಸ ಏನಂತಾರೆ ಸಂಪೂರ್ಣ
ಬೆಂಬಲ ನೀಡಿ ಇವತ್ತಿನ ದಿವಸ ರೈತರು ಹೋರಾಟಕ್ಕೆ ಇಳಿದಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಏನೊಂದು ಬೆಳಗಾವಿ ರಾಯಚೂರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂತಂದರೆ ಕಿಲೋಮೀಟರ್ ಗಟ್ಟಲೆ ಏನಂತಂದರೆ ವಾಹನಗಳು ಕೂಡ ಈಗಾಗಲೇ ನಿಂತಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಹೀಗಾಗಿ ಏನಂತಂದರೆ ಬೆಳಗಾವಿ ರಾಯಚೂರಿಂದ ಹೋಗ್ತಕ್ಕಂಥ ಬಹುತೇಕ ಪ್ರಯಾಣಿಕರು ಇವತ್ತಿನ ದಿವಸ ಪರದಾಡುವಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿರುವಂಥದ್ದು. 1 ಕಿಲೋಮೀಟರ್ವರೆಗೂ ಕೂಡ ಏನಂತಂದರೆ ಸಾಕಷ್ಟು ವಾಹನಗಳು ಇವತ್ತಿನ ದಿವಸ ಅಲ್ಲಿ ನಿಂತಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಹೀಗಾಗಿ ಏನು ರಾಜ್ಯದಲ್ಲಿ ಇವತ್ತಿನ ದಿವಸ ಏನಂತಂದರೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಕಾರಣದಿಂದ ಹೋರಾಟಗಳು ನಡೀತಾ ಇದ್ದಾವೆ. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಏನಂತಂದರೆ ಬೆಳಗಿನಿಂದಲೇ ಹೋರಾಟ ನಡೀತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಈಗ ನಮ್ಮ ಜೊತೆ ಮಾತನಾಡಲಿಕ್ಕೆ ಈಗ ಸ್ವತಃ ಇಲ್ಲಿ ರೈತ ಸಂಘದ ಒಂದು ಸದಸ್ಯರು ಕೂಡ ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅಂತ ಸರ್, ನಾವು ಕಳೆದ 10 ದಿವಸದಿಂದ ಏನೆಲ್ಲ ನಮ್ಮ ಉತ್ತರ ಕನ್ನಡದ, ವಿಶೇಷವಾಗಿ ಉತ್ತರ ಕನ್ನಡದ ಕಬ್ಬು ಬೆಳೆಗಾರರು ಈಗ ಜಾಸ್ತಿ ಇದಾವೆ. ಅವಾಗ ಮೊದಲೇನ ಮಂಡ್ಯ ಮೈಸೂರು ಇತ್ತು, ಈಗ ಹೆಚ್ಚಿನ ಒಂದು ರೀತಿ ಒಳಗೆ ನಮ್ಮ ಫ್ಯಾಕ್ಟ್ರಿಗಳದಾವ. ಈಗ ಫ್ಯಾಕ್ಟ್ರಿಗಳ ಆದ ಪ್ರಕಾರ ಏನದ, ನಾವು ಪ್ರತಿ ವರ್ಷದ ಬೀದಿಗಿಳೋದು ಹೋರಾಟ ಮಾಡಿದ ತಕ್ಷಣವಾಗಿ ಆ ಜಿಲ್ಲಾ ಆಡಳಿತಗಳು ಬರ್ತದ್ದು, ಮಧ್ಯಸ್ಥಿಕೆ ವಹಿಸಿದ್ರು, ಬರೀ ಕ್ಷಣಿಕವಾಗಿ ಪರಿಹಾರ ಆಗ್ತದೆ. ಆ ಶಾಶ್ವತವಾಗಿ ಪರಿಹಾರ ಆಗಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ಒಳಗೆ ಶಾಶ್ವತವಾದ ಪರಿಹಾರ ಕೊಡಬೇಕು. ಇವತ್ತಿನ ದಿವಸ ಏನೆಲ್ಲ ಪ್ರಧಾನಮಂತ್ರಿಗೆ ಪತ್ರ ಬರೆದು ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಇವತ್ತು ಮುಖ್ಯಮಂತ್ರಿಗಳ ಸಮ್ಮುಖದೊಳಗೆ ನಮ್ಮ ಬೆಲೆ ಏನೆಲ್ಲ ನಿಗದಿ 3,500 ರೂಪಾಯಿ ತಕ್ಷಣವಾಗಿ ಈ ಸದ್ಯ ನಾವು ಇಲ್ಲಿ ಹುನಗುಂದ ತಾಲೂಕಿನೊಳಗೆ ನಾವು ಹೋರಾಟ ಕೈಗೊಂಡಿದ್ವಿ. ಇಲ್ಲಿ ತಾಲೂಕಾ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಉಸ್ತುವಾರಿ ಸಚಿವರು ಮಧ್ಯಸ್ಥಿಕೆ ವಹಿಸಿ ನಮ್ಮ ಇರ್ತಕ್ಕಂಥ ಬಾಕಿ ಅಂದರೆ ಇಲ್ಲಿ ನಮ್ಮ ಹುನಗುಂದ ತಾಲೂಕಿನಲ್ಲಿ ಒಂದು ಟೋಟಲಿ 8 ಅದಾವ್ರಿ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ. ತಕ್ಷಣವಾಗಿ ಸದ್ಯ ನಮ್ಗೆ ಬರ್ತಕ್ಕಂಥ ಬಾಕಿಯನ್ನು ಚೆಕ್ ಅಥವಾ ಬಾಣು ಮೂಲಕ ನಾವು ಬರೆದು ಕೊಡಬೇಕು. ಅಲ್ಲಿವರೆಗೂ ಅಗಲರತ್ತೆ ಧರಣಿನ ಮುಂದುವರಿಸ್ತೀವಿ ಸರ್. ಇವತ್ತು CM ಅವರು ಕೂಡ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ಕೆಲವೊಂದು ಕಡೆ ಯಾವ ರೀತಿಯಾದಂಥ ಬೇಡಿಕೆ ಈಡೇರಬೇಕಂತ ನೀವು ಹೇಳ್ತೀರಿ ಸರ್? ಹೇಳ್ತಾ ಇದ್ದೀವಿ ಅಲ್ಲ ನಾವು, ಯಾಕಂದರೆ CM ಪರಮಾಧಿಕಾರ ನಾವೆಲ್ಲರೂ ಕೊಟ್ಟು ಓಟ್ ಹಾಕಿ ಆರಿಸಿ ಕಳಿಸಿ ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟಿವಿ. ಇವತ್ತು ಅವ್ರು ಏನಾದರೂ ಬಂಡವಾಳಶಾಹಿಗಳಿಗೆ ಮಣಿಯದೆ ರೈತರ ಹಿತ ಕಾಪಾಡ್ತಾರೆ ಅಂತ ಒಂದು ಭರವಸೆ ಇದೆ ಸರ್. ಆ ಒಂದು ಭರವಸೆ ಒಳಗೆ ನಾವು ಇದ್ದೀವಿ ಸರ್. ಒಂದೊಮ್ಮೆ ಅವರು ನಿಮಗೆ ನಿಗದಿತವಾದಂಥ ಬೆಲೆಯನ್ನು ಕೊಡದೆ ಹೋದಂಥ ಪಕ್ಷದಲ್ಲಿ ಮತ್ತೆ ಹೋರಾಟ ಮುಂದುವರಿತಾ ಇಲ್ಲ ಸರ್? ಇವತ್ತು ಮುಖ್ಯಮಂತ್ರಿಗಳು ಒಂದು ಯಶಸ್ವಿ ಆಗದೇ ಇದ್ರೆ ನಾವು ಫ್ಯಾಕ್ಟ್ರಿಗಳನ್ನು ಮುತ್ತಿಗೆ ಹಾಕಿ ಆ ಫ್ಯಾಕ್ಟ್ರಿಗಳನ್ನು ನಾವು ಕೈ ವಶಪಡಿಸ್ಕೊಳ್ತೀವಿ ಸರ್. ಇದಿಷ್ಟು ಇಲ್ಲಿರ್ತಕ್ಕಂಥ ರೈತರ ಮಾತಾಗಿರುವಂಥದ್ದು. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸುಮಣಿ, ESN ಆ್ಯಪ್ ಸೋನಿ ಜಿಲ್ಲೆಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.